ಇಲ್ಲ ಒಂದು ಯೋಗ್ಯ ರೀತಿ ಆದ್ರೆ ನಡೀತದ. ಅವ್ರದ್ದು ನಡೀತಿದ್ದು ನಮ್ಮದು ನಡೀದಿಲ್ಲ ಅನ್ನುವಂಗೆ ಸಣ್ಣ ಹುಡುಗತೆ ಮಾತಾಡೋಗಿಂತಲೂ ಪ್ರಬುದ್ಧವಾಗಿ ಸಾಕಷ್ಟು ಅವರಲ್ಲಿ ಜನ ಇದ್ದಾರೆ. ಹಿಂದುಳಿದವರಲ್ಲ, SC ಮತ್ತು ST ಅವರಲ್ಲ, ಅವ್ರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡ ತಮ್ಮ ಸಂಘಟನೆ ಬೆಳೆಸ್ಕೊಂಡು, ಯಾಕಂದರೆ ಇಲೆಕ್ಷನ್ ಉತ್ತರ ರೀ, ಮತ್ತೊಂದು ಉತ್ತರ ಇಲ್ಲ, ಓಟ ಉತ್ತರ. ಜನ ನಿಮ್ಮನ್ನು ಆಯ್ಕೆ ಮಾಡುವಂಥ ಇನ್ನಷ್ಟು ಗಟ್ಟಿಯಾಗುವಂಥ ಇನ್ನಷ್ಟು ಹೆಚ್ಚಿಗೆ ಸೀಟುಗಳು ಬರುವಂಥ ಕೆಲಸಗಳನ್ನು ಮಾಡಿದರೆ ಸಿದ್ದರಾಮಯ್ಯಂತರ ಯಾರಾದರೂ ಮತ್ತು ಅಲ್ಪಸಂಖ್ಯಾತರು ಅಥವಾ ಹಿಂದುಳಿದವರು ಅಥವಾ ಮತ್ತಾರು ಎಲ್ಲೆಲ್ಲ ಆಗೋ ಸಾಧ್ಯತೆಗಳಿದ್ದಾವೆ. ಅದೇ ಕಾಲಕ್ಕೆ ನಮ್ಮ ಆದಿವಾಸಿಗಳು ಸಹಿತ ಅಂದ್ರೆ ನಾನು ಹೇಳೋ ಉದ್ದೇಶ ಒಂದೇ ಇಲ್ಲ. ನಮ್ಮ DKC ಅವರು ಅದು ಮಾಡಿದ ತಪ್ಪನ ಏನದು ಎರಡು ಮಾತೇ ಇಲ್ಲ. ಸ್ವತಃ ಖರ್ಗೆ ಅವರು ಹೇಳಿದಾಗ ಸುಮ್ಮನೆ ಗಾಪ್ಚಪ್ ಹೋಗಿ ಬಂತಮ್ಮ ದೇವ್ರಿಗೆ ಮುಗಿಸಿ ಬರುವಲ್ರು. ಅವರು ಹೇಳ್ತಾರೆ, ಇಲ್ಲ ನಾ ಏನು ಹೇಳಿಲ್ಲ ಅವರು ಅಂತಾರೆ, ಬುದ್ಧಿವಂತ ಹೋಗ. ಒಟ್ಟಾರೆಯಾಗಿ ಇದೊಂದು ಜಸ್ಟ್ ಏನಪ್ಪ ಅಂತಂದ್ರೆ ಒಂದು ಇಬ್ಬರು ನಡಕ ಇನ್ನೂ ಭಿನ್ನಾಭಿಪ್ರಾಯವನ್ನು ತೋರಿಸುವಂಥ ಘಟನೆ ಆಗ್ಯದ. ಈ ಘಟನೆ ಬಗ್ಗೆ DKC ಅವರಾಗಿರ್ಬೋದು, ಹೈಕಮಾಂಡ್ ಅವರ ಆಗಿರ್ಬೋದು, ಅಥವಾ ಸ್ವತಃ ಇವ್ರ ಪಕ್ಷದವ್ರು ಆಗಿರ್ಬೋದು, ಒಳಗಿನ ಪಕ್ಷದವರು ಸೀರಿಯಸ್ ಆಗಿ ತಿಳ್ಕೊಂಡು ಇನ್ನಷ್ಟು ಗಂಭೀರವಾಗಿ ನಮ್ಮ KN ರಾಜನ್ ಅವರು ನಮ್ಮ ಹೋರಾಟವನ್ನು ಮುಂದೆ ವಹಿಸಿದ್ರೆ ಯೋಗ್ಯ ಅಂತ ನಮಗೆ ಅನ್ನಿಸ್ತದ್ರಪ್ಪ. ಇದು KN ರಾಜನ್ ಅವ್ರಿಗೆ ಏನು ಅನ್ನಿಸ್ತದೆ ಗೊತ್ತಿಲ್ಲ, ಬಟ್ ಅವ್ರು ಪ್ರತಿಭಟನೆ ಮಾತ್ರ ಮಾಡ್ತಾಯಿದ್ದಾರೆ. DKC ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಜೊತೆಗೆ ಆದಷ್ಟು 28ರಲ್ಲೇ ಅವ್ರು ಮುಖ್ಯಮಂತ್ರಿ ಆಗದಂಗೆ ಏನೇನು ಮಾಡೋಕ್ಕೆ ಸಾಧ್ಯ ಅದು ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಭಾಳ ಜನ ಮಾತಾಡ್ತಾ ಇದ್ದಾರೆ. ಆ ಸುಳ್ಳು ಕರಡು ನಮಗೆ ಬಿಟ್ಟಂಥದ್ದು ಆದರೂ ನಡೆಯೋದನ್ನು ನಿಮಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಜೊತೆಗೆ ಇದೊಂದು ಜಸ್ಟಪ್ಪ ನಿಮ್ಮ ಜೊತೆ ಚರ್ಚೆ KN ರಾಜನ್ ಬಂದಾಗೆ ಆ ದಿಶೆ ನೀವು ಏನು ಯೋಚನೆ ಮಾಡ್ತೀರಂತ ತಿಳಿಸ್ತಾಯಿರಿ, ಹೇಳ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಜೊತೆಗೆ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.